ಬೈಬಲ್ ಅಂದ್ರೆ ಕೇವಲ ನಿಯಮಗಳ ಪುಸ್ತಕ ಅಂತ ಅಂದ್ಕೋಬೇಡಿ. ಅದು ದೇವರು ಮತ್ತು ಮನುಷ್ಯರ ನಡುವಿನ ಒಂದು ಅದ್ಭುತ ಸಂಬಂಧದ ಕಥೆ. ಈ ಸಂಬಂಧದ ಹೃದಯ ಬಡಿತವೇ ಎರಡು ಪ್ರಮುಖ ಒಡಂಬಡಿಕೆಗಳು, ಅಂದ್ರೆ ಎರಡು ಮಹಾ ವಾಗ್ದಾನಗಳು. ಬನ್ನಿ, ಇವತ್ತು ನಾವು ಆ ವಾಗ್ದಾನಗಳ ಆಳಕ್ಕೆ ಇಳಿದು ನೋಡೋಣ. ಹಾಗಾದ್ರೆ ದೇವರು ನಮ್ಮ ಜೊತೆ ಹೇಗೆ ಮಾತಾಡ್ತಾರೆ? ನಮ್ಮ ಜೀವನದಲ್ಲಿ ಅವರ ವಾಗ್ದಾನಗಳು ಹೇಗೆ ನಿಜವಾಗ್ತವೆ? ಈ ಪ್ರಶ್ನೆಗಳಿಗೆ ಉತ್ತರ ಬೈಬಲ್ನಲ್ಲಿರೋ ಎರಡು ಬಹಳ ಮುಖ್ಯವಾದ ಒಡಂಬಡಿಕೆಗಳಲ್ಲಿ ಅಡಗಿದೆ. ಸರಿ, ಇವತ್ತಿನ ನಮ್ಮ ಚರ್ಚೆಯಲ್ಲಿ ನಾವು ಮೊದಲು ದೇವರ ಎರಡು ಒಡಂಬಡಿಕೆಗಳ ಪರಿಚಯ ಮಾಡ್ಕೋತೀವಿ. ಆಮೇಲೆ ಕಲ್ಲಿನ ಮೇಲೆ ಬರೆದ ಹಳೆಯ ಒಡಂಬಡಿಕೆಯಿಂದ ಶುರುವಾಗಿ ಹೃದಯದ ಮೇಲೆ ಬರೆಯಲ್ಪಟ್ಟ ಹೊಸ ಒಡಂಬಡಿಕೆಯವರೆಗಿನ ಈ ಅದ್ಭುತ ಪಯಣವನ್ನು ನೋಡೋಣ. ಅವುಗಳ ನಡುವಿನ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಂಡು ಈ ಹೊಸ ವಾಗ್ದಾನ ನಮ್ಮ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಹಾಗಾದ್ರೆ ಮೊದಲಿಗೆ ಒಡಂಬಡಿಕೆ ಅಂದ್ರೆ ಏನು ಅಂತಾನೆ ಶುರು ಮಾಡೋಣ. ನೋಡಿ, ಬೈಬಲ್ನಲ್ಲಿ ಇದು ಸುಮ್ಮನೆ ಒಂದು ಅಗ್ರಿಮೆಂಟ್ ಅಲ್ಲ. ಇದು ದೇವರು ಮತ್ತು ಅವರ ಜನರ ನಡುವೆ ರಕ್ತದಿಂದ ಮುದ್ರೆಯಾದ, ಮುರಿಯೋಕ್ಕಾಗದೇ ಇರೋ ಒಂದು ಪವಿತ್ರವಾದ ಸಂಬಂಧ. ಇವು ಕೇವಲ ರೂಲ್ಸ್ಗಳ ಲಿಸ್ಟ್ ಅಲ್ಲ. ಇವು ಎರಡು ಪೂರ್ತಿ ಬೇರೆ ಬೇರೆ ಸಿಸ್ಟಮ್ಗಳು. ಅವುಗಳ ಉದ್ದೇಶ ಬೇರೆ, ಅವುಗಳ ಆಧಾರ ಬೇರೆ, ಮತ್ತು ಅವು ಕೊಡುವ ಫಲಿತಾಂಶ ಕೂಡ ಸಂಪೂರ್ಣವಾದಿ ಬೇರೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಒಂದು ಹೊರಗಿನದು, ಇನ್ನೊಂದು ಒಳಗಿನದು. ಸರಿ, ಹಾಗಾದ್ರೆ ದೇವರ ದೊಡ್ಡ ಪ್ಲಾನ್ನ ಮೊದಲ ಚಾಪ್ಟರ್ ನೋಡೋಣ ಬನ್ನಿ. ಮೊದಲ ಒಡಂಬಡಿಕೆ. ಇದು ಯಾಕೆ ಬೇಕಾಗಿತ್ತು ಮತ್ತು ಮುಖ್ಯವಾಗಿ ಇದು ಯಾಕೆ ಸಾಕಾಗಿಲ್ಲ? ಇದರ ಮೂಲ ಉದ್ದೇಶ ಜನರಿಗೆ ದೇವರ ಪರಿಶುದ್ಧತೆ ಎಂಥದ್ದು ಅಂತ ತೋರಿಸೋದು. ಅದಕ್ಕಿಂತ ಮುಖ್ಯವಾಗಿ ಆ ನಿಯಮಗಳನ್ನು ಪಾಲಿಸೋಕೆ ಆಗದೇ ಇದ್ದಾಗ ಪಾಪದ ಬಗ್ಗೆ ಅರಿವು ಮೂಡಿಸೋದು. ಇದನ್ನ ಹೀಗೆ ಯೋಚನೆ ಮಾಡಿ, ಇದು ಒಂದು ಕನ್ನಡಿ ಥರ. ಮುಖದ ಮೇಲಿರೋ ಕೊಳೆಯನ್ನು ಸ್ಪಷ್ಟವಾಗಿ ತೋರಿಸುತ್ತೆ, ಆದರೆ ಆ ಕೊಳೆಯನ್ನ ತೊಳೆಯೋಕೆ ಅದರಿಂದ ಆಗಲ್ಲ. ಇಲ್ಲಿ ಪ್ರತಿಯೊಂದು ಪಾಯಿಂಟ್ನಲ್ಲೂ ಒಂದು ಕಾಮನ್ ವಿಷಯ ಇದೆ, ಗಮನಿಸಿದರಾ? ಎಲ್ಲವೂ ಭೌತಿಕ, ಅಂದ್ರೆ ಹೊರಗಿನದು. ಮೋಶೆ ಒಬ್ಬ ಮನುಷ್ಯ, ಪ್ರಾಣಿಗಳ ರಕ್ತ ಕೇವಲ ಒಂದು ಸಂಕೇತ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿಯಮಗಳನ್ನ ಹೃದಯದೊಳಗೆ ಬರೆಯೋ ಬದಲು ಕಲ್ಲಿನ ಮೇಲೆ ಕೆತ್ತಲಾಗಿತ್ತು. ಇದು ಹೊರಗಿನಿಂದ ಬಂದ ಒಂದು ಆದೇಶವಾಗಿತ್ತೇ ಹೊರತು ಒಳಗಿನಿಂದ ಬಂದ ಪ್ರೇರಣೆ ಆಗಿರಲಿಲ್ಲ. ನೋಡಿ, ಈ ಮಾತು ಎಷ್ಟು ಕ್ಲಿಯರ್ ಆಗಿದೆ ಅಲ್ವಾ? ಮೊದಲ ಒಡಂಬಡಿಕೆ ಪರ್ಫೆಕ್ಟ್ ಆಗಿರಲಿಲ್ಲ, ಮತ್ತು ಅದನ್ನು ಹಾಗೆಯೇ ಉದ್ದೇಶಪೂರ್ವಕವಾಗಿ ಮಾಡಲಾಗಿತ್ತು. ಅದು ಒಂದು ಅಂತ್ಯವಾಗಿರಲಿಲ್ಲ, ಬದಲಾಗಿ ಅದಕ್ಕಿಂತ ಉತ್ತಮವಾದದ್ದಕ್ಕೆ ದಾರಿ ಮಾಡಿಕೊಡುವ ಒಂದು ಸಾಧನವಾಗಿತ್ತು. ಇದು ಒಂದು ಸೇತುವೆಯಾಗಿತ್ತು, ತಲುಪಬೇಕಾದ ಜಾಗ ಆಗಿರಲಿಲ್ಲ. ಹಾಗಾಗಿ ಮೊದಲ ಒಡಂಬಡಿಕೆ ಏನ್ಮಾಡ್ತು ಅಂದ್ರೆ, ಸಮಸ್ಯೆಯನ್ನ ಕರೆಕ್ಟಾಗಿ ಗುರುತಿಸ್ತು. ನಮ್ಮ ಸ್ವಂತ ಶಕ್ತಿಯಿಂದ ದೇವರ ನಿಯಮವನ್ನ ಪಾಲಿಸೋಕೆ ಆಗಲ್ಲ, ನಮಗೆ ಸಹಾಯ ಬೇಕೇ ಬೇಕು ಅಂತ ಜನರಿಗೆ ಮನವರಿಕೆ ಮಾಡಿಕೊಡ್ತು. ಇದೇ ಮುಂದಿನ ಅದ್ಭುತವಾದ ಹಂತಕ್ಕೆ ವೇದಿಕೆಯನ್ನ ಸಿದ್ಧಪಡಿಸಿದ್ದು. ಸರಿ, ಈಗ ಆ ಸಮಸ್ಯೆಗೆ ಪರಿಹಾರ ಏನು ಅಂತ ನೋಡೋಣ. ಹೊಸ ಒಡಂಬಡಿಕೆ ಇದು ಹಳೆಯದರ ಒಂದು ಇಂಪ್ರೂವ್ಮೆಂಟ್ ಅಲ್ಲ, ಬದಲಾಗಿ ಸಂಪೂರ್ಣವಾಗಿ ಹೊಸ ಮತ್ತು ಶ್ರೇಷ್ಠವಾದ ಒಂದು ವ್ಯವಸ್ಥೆ. ಮೊದಲ ಒಡಂಬಡಿಕೆ ಪಾಪವನ್ನ ತೋರಿಸ್ತು ಅಷ್ಟೇ, ಆದರೆ ಹೊಸ ಒಡಂಬಡಿಕೆ ಆ ಪಾಪವನ್ನೇ ಸಂಪೂರ್ಣವಾಗಿ ಪರಿಹರಿಸುತ್ತೆ. ಇದು ಕೇವಲ ಕ್ಷಮೆ ಕೊಡೋದಲ್ಲ, ಜನರ ಒಳಗನ್ನೇ ಬದಲಾಯಿಸುವ ಶಕ್ತಿಯನ್ನ ಕೊಡುತ್ತೆ. ವ್ಯತ್ಯಾಸ ಎಷ್ಟು ದೊಡ್ಡದಿದೆ ನೋಡಿ. ಮಧ್ಯವರ್ತಿಯ ಮನುಷ್ಯನಲ್ಲ, ದೇವರ ಮಗ. ರಕ್ತ ಪ್ರಾಣಿಯದ್ದಲ್ಲ, ಯೇಸುವಿನ ಪವಿತ್ರ ರಕ್ತ. ನಿಯಮ ಕಲ್ಲಿನ ಮೇಲಿಲ್ಲ, ಜನರ ಹೃದಯದ ಮೇಲಿದೆ. ಇದು ಸಂಪೂರ್ಣವಾಗಿ ಆಂತರಿಕ ಮತ್ತು ಆಧ್ಯಾತ್ಮಿಕ ಬದಲಾವಣೆ. ದೇವರ ಈ ವಾಗ್ದಾನದಲ್ಲಿರೋ ಸೌಂದರ್ಯವನ್ನೊಮ್ಮೆ ನೋಡಿ. ಇನ್ನು ಮುಂದೆ ನಿಯಮಗಳನ್ನು ಪಾಲಿಸೋದು ಒಂದು ಹೋರಾಟ ಆಗೋದಿಲ್ಲ, ಯಾಕಂದ್ರೆ ಆ ನಿಯಮಗಳೇ ನಮ್ಮ ಹೃದಯದ ಒಂದು ಭಾಗವಾಗಿಬಿಡ್ತವೆ. ದೇವರ ಇಚ್ಛೆಯೇ ನಮ್ಮ ಸ್ವಂತ ಆಸೆ ಆಗಿ ಬದಲಾಗುತ್ತೆ. ಈಗ ಇವೆರಡನ್ನೂ ಒಂದಕ್ಕೊಂದು ಹೋಲಿಸಿ ನೋಡಿದ್ರೆ ವ್ಯತ್ಯಾಸಗಳು ಇನ್ನಷ್ಟು ಕ್ಲಿಯರ್ ಆಗಿ ಗೊತ್ತಾಡುತ್ತೆ, ಸ್ಫಟಿಕದ ಹಾಗೆ ಸ್ಪಷ್ಟವಾಗುತ್ತೆ. ಈ ವ್ಯತ್ಯಾಸಗಳು ಎಷ್ಟು ಆಳವಾಳಿವೆ ನೋಡಿ. ಒಂದ್ಕಡೆ ಮನುಷ್ಯನಾದ ಮೋಶೆ ಮಧ್ಯವರ್ತಿ, ಇನ್ನೊಂದ್ಕಡೆ ದೇವರ ಮಗನಾದ ಯೇಸು. ಒಂದ್ಕಡೆ ತಾತ್ಕಾಲಿಕ ಪ್ರಾಣಿ ಬಲಿಯ ರಕ್ತ, ಇನ್ನೊಂದ್ಕಡೆ ಯೇಸುವಿನ ಶಾಶ್ವತವಾದ ರಕ್ತ. ಒಂದ್ಕಡೆ ಕಲ್ಲಿನ ಮೇಲಿನ ಅಕ್ಷರಗಳು, ಇನ್ನೊಂದ್ಕಡೆ ಹೃದಯದೊಳಗೆ ಬರೆಯಲ್ಪಟ್ಟ ನಿಯಮ. ಮತ್ತು ಕೊನೆಗೆ ಇದರ ಫಲಿತಾಂಶವೇ ಎಲ್ಲವನ್ನೂ ಬದಲಾಯಿಸುತ್ತೆ. ನಿಯಮದ ಶಾಪದಿಂದ ಕೃಪೆಯ ಸ್ವಾತಂತ್ರ್ಯಕ್ಕೆ. ಎಲ್ಲ ಸರಿ, ಆದ್ರೆ ಈ ಹೊಸ ಒಡಂಬಡಿಕೆ ಅನ್ನೋದು ಸುಮ್ನೆ ಒಂದು ಐಡಿಯಾ ಆಗಿ ಉಳ್ಕೊಳ್ದೆ ನಮ್ಮ ಜೀವನದಲ್ಲಿ ನಿಜವಾಗ್ಲೂ ಕೆಲ್ಸ ಮಾಡೋದು ಹೇಗೆ? ಉತ್ತರ ಒಂದೇ: ಪವಿತ್ರಾತ್ಮ. ಇಲ್ಲಿ ಜೀವಜಲ ಅಂತ ಹೇಳಿರೋದು ಪವಿತ್ರಾತ್ಮನಿಗೆ ಕೊಟ್ಟಿರೋ ಒಂದು ಅದ್ಭುತ ರೂಪಕ. ಇದು ಯೇಸುವನ್ನು ನಂಬುವ ಪ್ರತಿಯೊಬ್ಬರಿಗೂ ಸಿಗುವ ದೈವಿಕ ಶಕ್ತಿ. ಇದು ಹೊರಗಿನಿಂದ ಬರೋದಿಲ್ಲ, ಬದಲಿಗ ಒಳಗಿನಿಂದಲೇ ಜೀವಂತವಾದಿ ಹರಿಯುತ್ತೆ. ಹಾಗಾದ್ರೆ ಇದೊಂದು 3 ಹಂತದ ಪ್ರಕ್ರಿಯೆ.
ಮೊದಲನೇ ಹಂತದಲ್ಲೇ ದೇವರ ಇಚ್ಛೆ ನಮ್ಮ ಒಳಗಿನ ಭಾಗವಾಗುತ್ತೆ. ಎರಡನೇ ಹಂತದಲ್ಲಿ ಆ ಇಚ್ಛೆಯನ್ನ ಪಾಲಿಸೋಕೆ ನಮ್ಗೆ ದೈವಿಕ ಶಕ್ತಿ ಸಿಗುತ್ತೆ. ಮತ್ತು ಕೊನೆಯದಾಗಿ ಈ ಶಕ್ತಿಯ ಮೂಲಕ ಪಾಪದ ಹಿಡಿತದಿಂದ ನಾವು ಬಿಡುಗಡೆ ಹೊಂದುತ್ತೇವೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಇಡೀ ವಿಷಯದ ಸಾರಾಂಶವೇ ಇದು. ಹೊರಗಿನ ನಿಯಮಗಳನ್ನ ಪಾಲಿಸೋದ್ರಿಂದ ಒಳಗಿನ ಆತ್ಮಚಾಲಿತ ಜೀವನಕ್ಕೆ ಆಗುವ ಒಂದು ಬದಲಾವಣೆ. ಇದು ಕೇವಲ ನಿಯಮಗಳನ್ನ ಫಾಲೋ ಮಾಡೋದಲ್ಲ, ಬದಲಿಗೆ ದೇವರಿಂದಲೇ ಪರಿವರ್ತನೆಗೊಳ್ಳೋದು. ಹಾಗಾದ್ರೆ ಕೊನೆಯದಾಗಿ ನಾವು ನಮ್ಮನ್ನೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ಇದು: ನಮ್ಮ ಜೀವನವನ್ನ ನಡೆಸ್ತಿರೋದು ಯಾವುದು? ಹೊರಗಿನ ನಿಯಮಗಳ ಭಾರವೇ ಅಥವಾ ಒಳಗಿನಿಂದ ಹರಿತಿರುವ ದೇವರ ಆತ್ಮದ ಶಕ್ತಿಯೇ?